ಜೈಲಿಗೆ ಪೂರೈಕೆ ಆಗ್ತಾ ಇದೆಯಾ ಡ್ರಗ್ಸ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ನಿಷೇಧಿತ ವಸ್ತು ಪೂರೈಕೆಯ ದೃಶ್ಯ ಮಂಗಳೂರು ಜೈಲಿನ ಅತಿ ದೊಡ್ಡ ಕರ್ಮಕಾಂಡ ಇದೀಗ ಬಯಲಾಗ್ತಾ ಇದೆ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಲ್ಲಿ ಬಂದು ವಸ್ತುವನ್ನು ಪೂರೈಕೆ ಮಾಡಲಾಗಿದೆ ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಲ್ ಎದುರೇ ಈ ಘಟನೆ ನಡೆದಿದೆ ಕವಿತಾ ಸನಿಲ್ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದೃಶ್ಯ ಯುವಕರನ್ನ ಬೆನ್ನಟ್ಟಿದ ಮಾಜಿ ಮೇಯರ್ ಕವಿತಾ ಸನಿಲ್ ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವ್ಯಾಸ ಕಾಮತ್ ದೌಡಾಯಿಸಿದ್ದಾರೆ ಜೈಲಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ನೋಡಿ ಜೈಲಿನಲ್ಲಿ ಕೈದಿಗಳಿಗೆ ಕೊಡಬಾರದಂತ ಸಿಗಬಾರದಂತ ವಸ್ತುಗಳು ಸಿಕ್ತಿದೆ ಅನ್ನೋದು ಇದು ನೆನ್ನೆ ಮೊನ್ನೆ ಕತೆ ಅಂತೂ ಅಲ್ಲ ಡ್ರಗ್ಸ್ ಪೂರೈಕೆ ಆಗತ್ತೆ ಮೊಬೈಲ್ ಪೂರೈಕೆ ಆಗತ್ತೆ ಅವ್ರು ಜೈಲಿನಲ್ಲೇ ಕುತ್ಕೊಂಡು ಯಾರಿಗಾರು ಸ್ಕೆಚ್ ಹಾಕೋದಕ್ಕೆ ಏನೇನು ಬೇಕೋ ಅದು ಕೂಡ ಪೂರೈಕೆ ಆಗತ್ತೆ ಸೊ ಆದರೂ ಕೂಡ ನಮ್ಮ ಇಲಾಖೆ ಎಚ್ಚೆತ್ಕೊಂಡಿಲ್ಲ ಅನ್ನೋದೊಂದು ದುರಂತ ಈಗಾಗಲೇ ಗೃಹ ಇಲಾಖೆ ಇಲ್ಲ ನಾವು ಸ್ಟ್ರಿಕ್ಟ್ ಆಗಿದ್ದೀವಿ ಎಲ್ಲ ಅಧಿಕಾರಿಗಳಿಗೆ ಹೇಳಿಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತಿದ್ರು ಆದರೆ ತುಂಬ ನೀಟಾಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕವಿತಾ ಸನಿಲ್ ಅವರ ಕಾರ್ನ ಡ್ಯಾಶ್ಬೋರ್ಡ್ನಲ್ಲಿ ಸರಿಯಾಗಿರುವಂಥ ದೃಶ್ಯ ನಿಷೇಧಿತ ವಸ್ತುವನ್ನು ಜೈಲಿನೊಳಗಡೆ ತುಂಬ ಈಸಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಸೊ ಇದರಲ್ಲಿ ಅಧಿಕಾರಿಗಳ ಪಾತ್ರ ಇಲ್ಲ ಅಥವಾ ಅಧಿಕಾರಿಗಳಿಗೆ ಗೊತ್ತಿಲ್ಲದಿದ್ದೇನೆ ಅಧಿಕಾರಿಗಳ ಕಣ್ಣು ಮುಚ್ಚಿ ಈ ಥರ ಒಳಗಡೆ ನಿಷೇಧಿತ ವಸ್ತುಗಳು ಹೋಗುತ್ತೆ ಅಂತ ನಂಬಕ್ಕಾಗತ್ತಾ ನಾವು ನಂಬೇಕಾ ಇದನ್ನು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ನೋಡಿ ಇತ್ತೀಚೆಗೆ ಒಬ್ಬ ಸೆಲೆಬ್ರಿಟಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆಗಿತ್ತು ಅವ್ರಿಗೆ ಸಿಗರೇಟು ಕೂತ್ಕೊಳ್ಳೋಕೆ ಚೇರು ವಿಡಿಯೋ ಕಾಲು ಎಲ್ಲ ಸಿಕ್ಕಿತ್ತು ಅಂತ ಆಗಲೇ ಒಂದಷ್ಟು ಅಧಿಕಾರಿಗಳ ಬದಲಾವಣೆ ಆಗಿತ್ತು ಒಂದಷ್ಟು ಅಧಿಕಾರಿಗಳಿಗೆ ಕರೆದು ಬುದ್ಧಿ ಹೇಳೋ ಕೆಲಸವನ್ನು ಕೂಡ ಮಾಡಲಾಗಿತ್ತು ದೊಡ್ಡ ಮಟ್ಟಿಗೆ ಗೃಹ ಇಲಾಖೆಗೆ ಜೊತೆಗೆ ಪೊಲೀಸ್ ಇಲಾಖೆಗೇನು ಅಧಿಕಾರಿಗಳಿಗೆ ಮುಜುಗರ ಕೂಡ ಆಗಿತ್ತು ಇಷ್ಟಾದರೂ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಯಾಕೆ ಜೈಲು ಅಂತ ಮಾಡ್ತೀರಾ ಯಾಕೆ ಅಲ್ಲಿಗೆ ಅಪರಾಧಿಗಳನ್ನು ಯಾಕೆ ಕಳಿಸ್ತೀರಾ ಹೊರಗಡೆನೆ ಬಿಡಿ ಯಾವ್ದಾದ್ರು ಒಂದು ರೆಸಾರ್ಟ್ ಮಾಡಿಬಿಡಿ ದೊಡ್ಡದೊಂದು ರೆಸಾರ್ಟೋ ಹೋಮ್ ಸ್ಟೇನೋ ಮಾಡಿಬಿಡಿ ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಆ ರೆಸಾರ್ಟಿಗೆ ಹೋಮ್ ಸ್ಟೇಗೆ ಕಳಿಸೋದು ಅಲ್ಲಿ ನೀವು ಡ್ರಗ್ಸಾರೂ ಕೊಟ್ಕೊಳ್ಳಿ ಅಥವಾ ನೀವು ಡ್ರಿಂಕ್ಸಾರೂ ಕೊಟ್ಕೊಳ್ಳಿ ಅಥವಾ ನಿಮಗೇನೇನು ಬೇಕೋ ಅದನ್ನಾದ್ರೂ ಕೊಟ್ಕೊಳ್ಳಿ ಒಂದು ಕಾನೂನು ಸುವ್ಯವಸ್ಥೆ ಇದೆ ಅಂತಂದರೆ ಒಂದು ಕಾನೂನಿನ ಚೌಕಟ್ಟಿದೆ ಅಂತಂದರೆ ಆ ಚೌಕಟ್ಟಿನೊಳಗೆ ಎಲ್ಲನೂ ಆಗಬೇಕಲ್ವಾ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಜೈಲಿನೊಳಗಡೆ ಯಾವುದಾದ್ರೂ ಒಂದು ವಸ್ತು ಹೋಗೋಕ್ಕೆ ಸಾಧ್ಯನಾ ಇದೊಂದೇ ಕೇಸ್ ಅಂತಲ್ಲ ಅನೇಕ ಕೇಸ್ಗಳು ಕೇಕ್ ಹೋಗುತ್ತೆ ಕೇಕ್ ಕಟ್ ಮಾಡ್ತಾರೆ ಲಾಂಗ್ ಹಿಡಿದ್ಬಿಟ್ಟು ಕೇಕ್ ಕಟ್ ಮಾಡ್ತಾರೆ ಲಾಂಗ್ ಥರ ಚಿತ್ರದ ಕೇಕ್ ಕಟ್ ಮಾಡ್ತಾರೆ ಹೆಂಗೆ ಸಾಧ್ಯ ಪೊಲೀಸರುಗಳು ಇದರಲ್ಲಿ ಶಾಮೀಲಾಗಿರ್ತಾರೆ ಮೊದಲು ಅಧಿಕಾರಿಗಳಿಗೆ ಬುದ್ಧಿ ಹೇಳಬೇಕು ಅಂಥವ್ರು ಹೊರಗೆ ಹಾಕಬೇಕು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ 2 ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ 2 ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ ಟೂ ವೀಲರಲ್ಲಿ ಇದ್ದರು ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ ವೈಟ್ ಕಲರ್ ಇದ್ದು ಸೊ ಯಾವುದೇ ಪ್ಲೇಟ್ ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ ಆರೋಪಿಗಳು ಯಾರು ಏನು ಅಂತೇಳಿ ಅದನ್ನು ಅವರನ್ನು ಬಂಧಿಸಿ ಯಾಕಂತ ಹೇಳಿದರೆ ಇವರಿಗೆ 100% ಗೊತ್ತಿರ್ತದೆ ನಾನು ಇಷ್ಟೇ ಹೇಳುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಲೋಪದೋಷಗಳಿಗಿದೆ ಅನ್ನೋದು ನೆನ್ನೆ ಮೊನ್ನೆ ಕತೆ ಅಲ್ಲ ಅದಕ್ಕೆ ಸಾಕ್ಷಿ ಸಮೇತ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದೆ ಯಾವುದೋ ಒಂದು ವಸ್ತು ಜೈಲಿನೊಳಗೆ ಹೋಗುತ್ತೆ ಅಂತಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಣ್ಮುಚ್ಚಂತೂ ಕೂತಿರಲ್ಲ ಅವ್ರಿಗೆ ಗೊತ್ತಿದ್ದೆ ಅದೆಲ್ಲವೂ ಕೂಡ ಡೀಲ್ ಆಗ್ತಾ ಇರುತ್ತೆ ಆದರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ಸೋಂಬೇರಿತನ ಯಾಕೆ ಹೀಗೆ ಅಂತ ಸೊ ಈ ಘಟನೆಗಳು ಹೇಗೆ ಬೆಳಕಿಗೆ ಬಂತು ಆ ನೀತಿ ನಿಜಕ್ಕೂ ಕೂಡ ಅಂದ್ರೆ ಹಾಡು ಹಗಲೇ ಅದು ಕೂಡ ಏನು ಜನರು ಓಡಾಟ ಮಾಡ್ತಾ ಇದ್ದಂಥ ಟೈಮ್ ಅದು ಜೈಲ್ ರೋಡ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಪ್ರದೇಶ ಜೈಲ್ ಮುಂಭಾಗದಲ್ಲಿ ಇರುವಂತಹ ರಸ್ತೆ ಇಲ್ಲಿ ಬಂದು ನಂಬರ್ ಪ್ಲೇಟ್ ಇಲ್ಲದಂತಹ ಒಂದು ಸ್ಕೂಟರ್ನಲ್ಲಿ ಬಂದಂತಹ ಇಬ್ಬರು ಆಗಂತುಕರು ಯುವಕರು
ಆ ಒಂದು 2 ಪೊಟ್ಟಣವನ್ನ ಜೈಲಿನ ಒಳಗಡೆ ಎಸಿತಾರೆ. ಮೇಲ್ನೋಟಕ್ಕೆ ಅದು ಡ್ರಗ್ಸ್ ನ ರೀತಿ ಕಂಡು ಬರುತ್ತೆ. ಮಂಗಳೂರಿನ ಮಾಜಿ ಮೇಯರ್ ಆಗಿರುವಂತಹ ಕವಿತಾ ಸನಿಲ್ ರವರು ಅದೇ ಮಾರ್ಗದಲ್ಲಿ ಬರ್ತಾ ಇರ್ತಾರೆ. ಅವರ ಕಣ್ಣಿಗಿದ್ದು ಬೀಳುತ್ತೆ. ಆ ಯುವಕರನ್ನ ಅವರು ಹಿಂಬಾಲಿಸ್ಕೊಂಡು ಹೋಗ್ತಾರೆ, ಆದ್ರೆ ಅವರು ಸಿಗೋದಿಲ್ಲ. ಈ 2 ಪೊಟ್ಟಣವನ್ನ ಒಳಗಡೆ ಎಸೆಯಲಾಗುತ್ತೆ ಮತ್ತು ಅಲ್ಲೇ ಒಬ್ಬ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಹಾಡು ಹಗಲೇ ಇಂಥ ಕೃತ್ಯವನ್ನ ನಡೆಸಲಾಗುತ್ತೆ ಮತ್ತು ಆ ಜೈಲಿನ ಅಧಿಕಾರಿ ನೀಡಿದಂತ ಮಾಹಿತಿ ಪ್ರಕಾರ ಒಬ್ಬ ರಫೀಕ್ ಅನ್ನುವಂತ ಕೈದಿ ಕೂಡ ಆ ಒಂದು 2 ಪೊಟ್ಟಣವನ್ನ ಹೆಕ್ಕಿಕೊಂಡಿದ್ದಾನೆ. ಅದರಲ್ಲಿ ಚಾ ಹುಡಿ ಸಿಗರೇಟ್ ಇಟ್ಟು ಅನ್ನುವಂತ ಹಾರಿಕೆಯ ಉತ್ತರವನ್ನ ಜೈಲಧಿಕಾರಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅನುಮಾನ ಮೂಡುವಂತದ್ದು ನೀತಿ ಏನು ಅಂದ್ರೆ ಆ ಸಂದರ್ಭದಲ್ಲಿ ಅವರಲ್ಲಿ ಎಸಿತಾರೆ, ನಾನು ಅಲ್ಲಿಗೆ ಹೋಗಿ ನಿಲ್ಬೇಕು ಅನ್ನುವಂತ ಮಾಹಿತಿಯನ್ನ ಇವರಿಗೆ ಕೊಡೋದು ಯಾರು ಮತ್ತು ಫೋನ್ ಸಂಪರ್ಕ ಅನ್ನುವಂಥದ್ದು ಜೈಲಲ್ಲಿ ಇದೆಯಾ? ಯಾಕಂದ್ರೆ ಈ ಜೈಲಿನ ಆಸುಪಾಸಿನ ಪ್ರದೇಶದಲ್ಲಿ ಈಗ ನೆಟ್ವರ್ಕಿನ ಸಮಸ್ಯೆಗಳು ಉದ್ಭವ ಆಗಿದೆ ಸುಮಾರು ದಿನಗಳಿಂದ. ಅಂದ್ರೆ ಜೈಲಿನ ಜಾಮರಿಂದಾಗಿ ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಆದ್ರೆ ಜೈಲಿನ ಒಳಗಡೆ ರಾಜಾರೋಷವಾಗಿ ಮೊಬೈಲ್ ಫೋನ್ಗಳ ಬಳಕೆ ಏನಾದರೂ ಆಗ್ತಾ ಇದೆ ಅನ್ನೋ ಅನುಮಾನಕ್ಕೆ ಇದು ಬಹಳ ಪುಷ್ಟಿಯನ್ನ ನೀಡ್ತಾ ಇರುವಂತದ್ದು. ಅದೇ ಸಂದರ್ಭಕ್ಕೆ ಬಂದು ಆತ ಕೈದಿ ಏನಿದ್ದಾನೆ ಆ ಒಂದು ಪೊಟ್ಟಣವನ್ನ ಹೆಕ್ಕಿಕೊಂಡು ಹೋಗ್ತಾನೆ. ಜೈಲು ಅಧಿಕಾರಿ ಹೇಳ್ತಾರೆ ಅದರಲ್ಲಿ ಚಾ ಹುಡಿ ಇತ್ತು, ಸಿಗರೇಟ್ ಇತ್ತು ಅನ್ನುವಂತ ಕಾರಣಕ್ಕೆ ಇದೇ ತರ ಒಂದು 30 ಪ್ರಕರಣವನ್ನ ಕೂಡ ನಾವು ದೂರು ಕೊಟ್ಟಿದ್ದೀವಿ ಅಂತ ಬಹಳ ಆರಾಮಾಗಿ ಅವರು ಹೇಳ್ತಾ ಇದ್ದಾರೆ. 30ಕ್ಕೂ ಅಧಿಕ ಪ್ರಕರಣ ಈ ರೀತಿ ನಡೆದಿದ್ರು ಕೂಡ ಇದುವರೆಗೆ ಯಾರಿಗೆ ಶಿಕ್ಷೆ ಆಗಿದೆ ಕೇಳಿದ್ರೆ ಯಾವುದೇ ರೀತಿ ಉತ್ತರ ಇಲ್ಲ. ಮತ್ತು ನಿನ್ನೆ ಬಂದಂತಹ ಯುವಕರು ಏನಿದ್ದಾರೆ ಅವರು ಸ್ಕೂಟರ್ ನಲ್ಲಿ ಬಂದಿದ್ದಾರೆ. ಆ ಸ್ಕೂಟರ್ ನಲ್ಲಿ ಪ್ಲೇಟ್ ಮಾತ್ರ ಇತ್ತು, ಆ ನಂಬರ್ ಪ್ಲೇಟ್ ನಲ್ಲಿ ನಂಬರೇ ಇರಲಿಲ್ಲ. ರಾಜರೋಷವಾಗಿ ಅದು ಮಂಗಳೂರು ನಗರ ಭಾಗದಲ್ಲಿ ಈ ರೀತಿ ಇವರು ಓಡಾಟವನ್ನ ಮಾಡ್ತಾರೆ ಅಂತಂದ್ರೆ ಹೆಲ್ಮೆಟ್ ಇಲ್ಲ, ಬೆಲ್ಟ್ ಹಾಕಿಲ್ಲ ಅನ್ನುವಂತ ಕಾರಣಕ್ಕೆ ಎಷ್ಟೋ ಜನರನ್ನು ನಿಲ್ಲಿಸಿ ಫೈನ್ ವಸೂಲಿ ಮಾಡುವಂತದನ್ನ ನಾವು ನೋಡ್ತೀವಿ ಮಂಗಳೂರು ಭಾಗದಲ್ಲಿ. ಆದ್ರೆ ಇವರು ನಂಬರ್ ಪ್ಲೇಟ್ ಇಲ್ಲದಂತ ಒಂದು ವಾಹನದಲ್ಲಿ ಸುತ್ತಾಡಿ ಅದು ಕೂಡ ಜೈಲಿಗೆ ಅನಧಿಕೃತವಾಗಿ ಒಂದಿಷ್ಟು ವಸ್ತುಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥೆ ಬಂದು ಎಲ್ಲಿಗೆ ನಿಂತಿದೆ ಅನ್ನುವಂಥದ್ದು ಸದ್ಯ ಮೂಡಿರುವಂತಹ ಒಂದು ಪ್ರಶ್ನೆ. ಮತ್ತು ಇದರೊಂದಿಗೆ ಅವರು ಎಸೆಯುವಂತಹ ಒಂದು ಪ್ರದೇಶದಲ್ಲೇ ಒಬ್ಬ ಪೊಲೀಸ್ ಪೇದೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಮಂಗಳೂರು ಕಾರಾಗೃಹದ ಒಂದು ಕರ್ಮಕಾಂಡ ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಅನೇಕ ಅಧಿಕಾರಿಗಳು ಇದರಿಂದ ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯಿಂದ ಓರ್ವ ಪೇದೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿದ್ರು ಕೂಡ ಆತನ ಎದುರಲ್ಲೇ ಘಟನೆ ನಡೆದ್ರು ಕೂಡ ಆ ಪೇದೆಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ನೋಡಿಲ್ಲ ಅನ್ನುವಂತ ಉತ್ತರವನ್ನ, ಬೇಜವಾಬ್ದಾರಿ ಉತ್ತರವನ್ನ ಅವರು ಕೊಡ್ತಾ ಇರುವಂತದ್ದು. ಹಾಗಾಗಿ ನಿನ್ನೆ ಬಿಜೆಪಿಯ ಶಾಸಕರಾಗಿರುವಂತಹ ವೇದಾಸ್ ಕಾಮತ್, ಮಾಜಿ ಮೇಯರ್ ಕವಿತಾ ಸನಿಲ್ ಇವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಜೈಲಧಿಕಾರಿ ಆಶೇ ಖಾನ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ಆಶೇ ಖಾನ್ ಕೊಟ್ಟಂತ ಉತ್ತರ ಏನು ಚಾ ಹುಡಿ ಮತ್ತು ಸಿಗರೇಟ್ ಮಾತ್ರ ಅದರಲ್ಲಿ ಇತ್ತು ಅನ್ನೋದ್ರಿಂದ ಇವರು ಗರಂ ಆಗಿದ್ದಾರೆ. ಏನಾಗಿದೆ ಆ ಘಟನೆ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನೀವು ಕೊಡಬೇಕು ಅನ್ನುವಂತ ರೀತಿ ಆಗ್ರಹಿಸಿದ್ದಾರೆ ಮತ್ತು ಅವರು ಬರ್ಕೆ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲಿಸ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಇವರು ಯಾರು ಆರೋಪಿಗಳು ಇದರೊಳಗೆ ಏನು ಮಾಹಿತಿ ಇಲ್ಲ. ಅಂದ್ರೆ ಇದು ಸುದ್ದಿ ಬೆಳಕಿಗೆ ಬಂದ ಬಳಿಕ ಈಗ ಇಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು, ಇಂಥದ್ದು ಸಾವಿರಾರು ಆಗಿದೆ, ಇದೇ ನಮ್ಗೆ ಲೆಕ್ಕಕ್ಕೆ ಅಲ್ಲ ಅನ್ನುವ ರೀತಿಯ ಉತ್ತರವನ್ನ, ಅಭಿಪ್ರಾಯವನ್ನು ಅಧಿಕಾರಿಗಳು ವ್ಯಕ್ತಪಡಿಸಂತಿತ್ತು. ನೀತಿ ಆದಿತ್ಯ, ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಈ ಮಂಗಳೂರಿನ ವಿಚಾರದಲ್ಲಿ ನಾವು ನೋಡೋದಾದ್ರೆ ಬಹುತೇಕ ಬಾರಿ ಈ ಥರದೊಂದಷ್ಟು ಸಮಸ್ಯೆಗಳನ್ನ ಅಥವಾ ನಿರ್ಲಕ್ಷ್ಯವನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ, ಎಡವಟ್ಟುಗಳನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಸೊ ಗೃಹ ಇಲಾಖೆಗೆ ಏನು ಹೇಳುತ್ತೆ, ಸ್ಟ್ರಿಕ್ಟ್ ಆಗಿ ನಾವು ಆಕ್ಷನ್ ತಗೊಳ್ಳಕ್ಕೆ ಹೇಳಿದ್ದೀವಿ, ಅಧಿಕಾರಿಗಳನ್ನ ಒಂದಷ್ಟು ಜನರನ್ನ ಚೇಂಜ್ ಮಾಡಿದ್ದೀವಿ ಅಂತ. ಆದರೂ ಕೂಡ ಈ ಥರದ ಎಡವಟ್ಟುಗಳು ನಡೆಯುತ್ತೆ ಅಂತ ಅಂದರೆ ಸೊ ಒಂದು ಮೇಜರ್ ಸರ್ಜರಿ ಅನ್ನೋದನ್ನ ಪೊಲೀಸ್ ಇಲಾಖೆಯಲ್ಲಿ ಅದರಲ್ಲಿ ಮಂಗಳೂರು ಭಾಗದಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದ್ದಂಗೆ ಕಾಣಿಸ್ತಾ ಇದೆ. ಹಿರಿಯ ಅಧಿಕಾರಿಗಳು ಈ ಘಟನೆ ಏನಾದರೂ ಅವ್ರ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಭೇಟಿ ಕೊಟ್ಟಿರೋದು, ಪರಿಶೀಲನೆ ಮಾಡಿರುವಂಥದ್ದು, ಅಧಿಕಾರಿಗಳನ್ನ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು, ಈ ಥರದ್ದು ಏನಾದರೂ ಆಗಿದೆಯಾ ಆದಿತ್ಯ? ಎಸ್ ನೀತಿ, ನಿನ್ನೆ ಏನು ಈ ಘಟನೆ ಬೆಳಕಿಗೆ ಬಂತು ಆಗ ಜೈಲಧಿಕಾರಿ ಅಂದ್ರೆ ಅಧೀಕ್ಷಕರಾಗಿರುವಂತಹ ಆಶೇ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ. ಸೊ ಅವರು ಪ್ರಕರಣವನ್ನು ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಕೂಡ ನಾವು ನೋಡಬಹುದು ನೀತಿ, ಅಂದ್ರೆ ಈ ಪೊಲೀಸರು ರೈಡ್ ಮಾಡೋದಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ಇದೆ ಜೈಲಲ್ಲಿ. ಕಳೆದ ಕಳೆದ ತಿಂಗಳಲ್ಲಿ ಒಂದು ಘಟನೆ ನಡೆದಿತ್ತು. ಏನು ಆ ಬ್ಯಾರಕ್ಕಿಗೆ ಹೋದಂತ ಅಧಿಕಾರಿಗಳು ಏನು ರೈಡ್ ಮಾಡಕ್ಕೆ ಹೋಗಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವಂತ ಘಟನೆಗಳು ಕೂಡ ನಡೆದಿತ್ತು. ಅಷ್ಟರ ಮಟ್ಟಿಗೆ ನಟೋರಿಯಸ್ ಆದಂತ ಕೈದಿಗಳಲ್ಲಿ ಇದ್ದಾರೆ ಮತ್ತು ಅವರಿಗೆ ಯಾರದು ಕೂಡ ಭಯ ಇಲ್ಲ, ವ್ಯವಸ್ಥೆನೇ ನಮ್ಮ ಕೈಯಲ್ಲಿ ಅಡಿಯಲ್ಲಿ ಇದೆ ಅನ್ನುವಂಥ ರೀತಿಯ ವರ್ತನೆ ಅವರು ತೋರ್ತಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಕೂಡ ಎಲ್ಲೋ ಒಂದ್ ಕಡೆ ಕೈಚೆಲ್ಲಿ ಕುಳಿತಂತೆ ಕಾಣ್ತಾ ಇದೆ ಮತ್ತು ಜೈಲಧಿಕಾರಿಗಳು ಇದಕ್ಕೆಲ್ಲೋ ಸಾಥ್ ಕೊಡ್ತಾ ಇದ್ದಾರೆ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ನಿನ್ನೆ ಆ ಪೊಟ್ಟಣ ಏನು ಸಿಕ್ತು, ಅವರು ಚಾಹುಡಿಯನ್ನ ಅಲ್ಲಿಂದ ಎಸೆಯೋದಾದ್ರೆ ಆ ಚಾಹುಡಿಯನ್ನು ಎಸೆಯೋದಕ್ಕೆ ಇಷ್ಟೆಲ್ಲ ಹೈಡ್ರಾಮವನ್ನ ಮಾಡಬೇಕಾಗಿರುವಂತಹ ಅವಶ್ಯಕತೆಗಳು ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಮತ್ತು ಜೈಲಲ್ಲೂ ಕೂಡ ಕೈದಿಗಳಿಗೆ ಚಾಯವನ್ನೆಲ್ಲ ಕೊಡ್ತಾರೆ, ಆದ್ರೂ ಕೂಡ ಈ ರೀತಿ ಎಸೆಯುತ್ತಾರೆ ಅನ್ನುವಂಥದ್ದು ತುಂಬಾ ಒಂದು ಆಕ್ರೋಶ ಕಾರಣವಾಗುವಂತ ವಿಚಾರ, ಬೇಜವಾಬ್ದಾರಿತನ ಕಾರಣವಾಗುವಂತ ವಿಚಾರ. ಮತ್ತು ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಬಾಂಬ್ ಬಿಸಾಕಿದ್ರು ಕೂಡ ಇದೇ ರೀತಿಯ ಹಾರಿಕೆ ಉತ್ತರವನ್ನ ಜೈಲಿನ ಅಧಿಕಾರಿಗಳು ಕೊಡ್ತಾರಾ, ಇದಕ್ಕೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡೋದಿಲ್ವಾ ಅನ್ನೋ ರೀತಿಯ ಪ್ರಶ್ನೆಯನ್ನೆಲ್ಲ ಮಾಡಿದ್ದಾರೆ. ಈಗಾದರೂ ಕೂಡ ಬಂದಿಖಾನೆ ಇಲಾಖೆ ಆಗಿರ್ಬೋದು, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಮುಂದೆ ಬೇರೆಯವರಿಗೂ ಕೂಡ ಇದು ದಾರಿ ಮಾಡುವಂತ ರೀತಿಯಲ್ಲಿ ಆಗಬಾರ್ದು. ಏನು ಘಟನೆಗಳು ನಡೀತಾ ಇದೆ ಅದಕ್ಕೆ ಕಡಾಖಂಡಿತವಾಗಿ ಕಡಿವಾಣವನ್ನು ಹಾಕಬೇಕು. ಮತ್ತು 30ಕ್ಕೂ ಅಧಿಕ ಪ್ರಕರಣಗಳು ಏನ್ ದಾಖಲಾಗಿದೆ, ಇದರ ಹಿಂದೆ ಇರುವಂತವರು ಯಾರು ಪೂರೈಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಬೇಕು. ಮತ್ತು ನಂಬರ್ ಪ್ಲೇಟ್ ಇಲ್ಲದೆ ಅಷ್ಟು ಆರಾಮಾಗಿ ಮಂಗಳೂರು ಭಾಗದಲ್ಲಿ ತಿರುಗಬಹುದಾ ಅನ್ನುವಂತ ಪ್ರಶ್ನೆಗೂ ಕೂಡ ಒಂದು ಉತ್ತರವನ್ನು ನೀಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂತ ಆಗ್ರಹ ಸದ್ಯ ಕೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ.